ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊತಾರೋ, ಲಂಚ್ ಮೀಟಿಂಗ್ ಮಾಡ್ಕೊತಾರೋ, ಡಿನ್ನರ್ ಮೀಟಿಂಗ್ ಮಾಡ್ಕೊತಾರೋ, ಇನ್ನೊಂದು ಮಾಡ್ಕೊತಾರೋ, ಏನು ಮಾಡ್ಕೊಂಡ್ರಿ ಕೂಡ ಆಲ್ರೆಡಿ ಸ್ಪಷ್ಟತೆ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳು ಅವತ್ತಿನ ಸಂದರ್ಭದಲ್ಲೇ ಅಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಒಂದು ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳು 2.5 ವರ್ಷಗಳಾದ ನಂತರ ಬದಲಾವಣೆ ಆಗಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಆಗಿನ ಸಂದರ್ಭದಲ್ಲಿ ತೊಗೊಂಡಾರ. ನಂದೇನಂದ್ರೆ ಇವತ್ತು ಭಾಳಷ್ಟು ಮಂದಿ ಸಿದ್ದರಾಮಯ್ಯರ ಬಗ್ಗೆ ಭಾಳಷ್ಟು ಎಲ್ಲರಿಗೂ ಗೌರವ ಇದೆ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಗಂಡ ಹೆಂಡತಿ ಜಗಳದ ಮಧ್ಯೆ ನಮ್ಮ ಕೂಸು ಬಡವಾದಂತೆ ನಮ್ಮ ರಾಜ್ಯದಲ್ಲಿದ್ದಂಥ ರೈತರು, ಬಡವರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತೊಂದರೆಯಲ್ಲಿ ಸಿಗಾಕೊಂಡಾರ. ಇವತ್ತು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಎಲ್ಲ ಕಡೆ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೊಲ್ಯಾಪ್ಸ್ ಆಗಿದೆ. ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಆಗಂಥ ಟೈಮಲ್ಲಿ ನಂದೇನೆಂದರೆ, ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಬಿಟ್ಟು ಕೊಡಬೇಕನ್ನೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಮಾತು ತಪ್ಪದ ಮಗ ಆಗ್ತಾನೋ ಇಲ್ಲಿ ಬಿಟ್ಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನೆ ಅನ್ನೋಂಥ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಹಂಗಾಗಿ ತಪ್ತಾರೋನೋ ತಪ್ಪಲ್ಲ ಅನ್ನೋಂಥ ವಿಚಾರ ಬಂದಂಥ ಅಲ್ಲಿ ತನಕ ನಾವು ಕಾದು ನೋಡಬೇಕಾಗುತ್ತೆ. ಸಿದ್ದರಾಮಯ್ಯರು ಆವತ್ತು ಮಾತು ಕೊಟ್ಟಿದ್ರಿಗಿನ ಆ ಮಾತು ತಪ್ಪಲಾರ್ದಂತ ನಡ್ಕೊಳ್ಳಿ. ಇವತ್ತು ಇಲ್ಲ ನಾನು ಮಾತು ಕೊಟ್ಟಿದ್ರು ಕೂಡ ನಾನು ಬಿಡಲ್ಲ ಅಂದರೆ ಮಾತು ತಪ್ಪಲಾರ್ದಂತ ನಡ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ಬಿಡಿ, ಅವರಲ್ಲಿದ್ದಂಥ ಕಾಂಗ್ರೆಸ್ಸಿನ ಶಾಸಕರದೇ ಗೊಂದಲದಾಗ ಗೂಡಾಗಿ ಕುಂತಿದ್ದು. ನಾವೇನು ಮಾತಾಡ್ತಾ ಇಲ್ಲ. ನಮ್ಮದೇನಿದೆ, ಇವತ್ತು ಈ ಸರ್ಕಾರ ತೊಲಗಿದ್ರೆ ಸಾಕಪ್ಪನಂಥ ಪರಿಸ್ಥಿತಿ ನಾವು BJP ಇದ್ದೀವಿ. ಆದರೆ ಸರ್ಕಾರ ಇದ್ದಂಥ ಶಾಸಕರೇ ಇಲ್ಲ ರೀ, ನಾವು ಅವತ್ತು ಮಾತುಕತೆ ಆಗಿತ್ತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಶಾಸಕರು ಅವರೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅವರಲ್ಲೇ ಗೊಂದಲಗಳಿದ್ದಾವೆ. ಅವರೇ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವತ್ತು ಮುಖ್ಯಮಂತ್ರಿಗಳೇ ಇವತ್ತು ಈ ಡಿನ್ನರ್ ಇದು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕುಂತಾರಂದರೆ ಅರ್ಥ ಆಗುತ್ತಲ್ಲ ಪರಿಸ್ಥಿತಿ ಏನು ಅನ್ನೋಂಥದ್ದು. ಅಲ್ಲ ಅವರು ಹೇಳಲ್ಲ. ಇವತ್ತು ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅಲ್ಲ, ಗೊಂದಲದ ಬಗೆಹರಿಸ್ಕೊಂತೀವಿ ಅಂದ್ರೆ ಹೆಂಗೆ ಬಗೆಹರಿಸ್ಕೋಬೇಕು? ಅವ್ರು ಕದನ ವಿರಾಮ ಮಾಡ್ತಾರೋನೋ ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗೆ, ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂದೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರಿದಂಥವ್ರ ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂತೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದನ ವಿರಾಮ ಆಗ್ತಾಯಿದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ, ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಹತ್ತದ ಹೇಳಿದರೆ ಆ ಕದನ ವಿರಾಮ ಆಗೇ ಆಗುತ್ತೆ. ಹೇಳಾರದಂತೆ ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಏನು ಸುಮ್ಮನೆ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಇದು ಸುಮ್ಮನೆ ನಾಟಕ. ಸುಮ್ಮನೆ ನಾಟಕ ಅಂದ್ರೆ ಹೇಳ್ಬೇಕಲ್ಲ. ನಾಟಕ ಆಡ್ತಾ ಇದೀವಿ ನಾವು. ಮತ್ತೆ ನಮ್ಮ ನಾಟಕ ಆದ ನಂತರ ಮತ್ತೆ ಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ಮತ್ತೆ ನಾಟಕ ಮಾಡ್ಕೊಂತ ಮತ್ತೆ ಅಧಿವೇಶನ ಮುಗಿದ ಮತ್ತೆ ಪ್ರಾರಂಭ ಮಾಡ್ತೀವಿ. ಅಲ್ಲ, ಮಾಡಿದಾರಲ್ಲ, ಮಾಡಿದಕ್ಕೋಸ್ಕರವಾಗಿ ನಾವು ಸೋತಿದ್ದೀವಲ್ಲ. ಇವತ್ತು ವಿರೋಧ ಪಕ್ಷದಲ್ಲಿ ಕುಂತಿದ್ದೀವಿ, ಜನರು ತಿರಸ್ಕಾರ ಮಾಡಿದ್ರಿಂದ ಅವ್ರ ಸ್ಟ್ರಾಟಜಿ ಮಾಡಿದಕ್ಕೋಸ್ಕರವಾಗಿ ಅವ್ರ ಸ್ಟ್ರಾಟಜಿಯಲ್ಲಿ ಜನರು ಸಿಗಾಕೊಂಡು ಜನರು ನಂಬಿ ಇವತ್ತು ಮೋಸ ಆಗಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಕುಂತಿದ್ದೀವಿ. ಹಂಗಾಗಿ ಇತ್ತೀಚೆಗೆ ಅವರು ನಾಟಕ ಕಂಪನಿಗಳು ಏನೇನು ನಾಟಕ ಆಡ್ತಾ ಇದ್ದಾರೆ, ಯಾರ್ಯಾರು ಪಾತ್ರಧಾರಿಗಳು ಯಾವ್ಯಾವ ವೇಷಗಳು ಹಾಕ್ಕೊಂಡಿದ್ದಾರೆ ಅವೆಲ್ಲ ಕೂಡ ಹೊರಗಡೆ ಬೀಳ್ತಾ ಇದ್ದಾವೆ. ಆ ಬೀಳುವಂಥ ಟೈಮಲ್ಲಿ ಮುಂದಕ್ಕೆ ಜನರು ಅದು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.